ರವಿಚಂದ್ರನ್ ಅವರ ಯುದ್ಧಕಾಂಡ ಸಿನಿಮಾ ಯಾರಿಗೆ ಗೊತ್ತಿಲ್ಲ. ಅದರಲ್ಲೂ ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಹಾಡಂತೂ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಬರುತ್ತೆ. ಈ ಸಿನಿಮಾ ನಟಿಯ ಜೀವನ ಸಾಕಷ್ಟು ಏಳು ಬೀಳಿಂದ ಕೂಡಿತ್ತು. ಆರಂಭದಲ್ಲಿ ಬಾಲಿವುಡ್ ನಿರ್ದೇಶಕ ರಮೇಶ್ ತಲ್ವಾರ್ ಜೊತೆ ಪ್ರೀತಿಗೆ ಬಿದ್ರು, ನಿಶ್ಚಿತಾರ್ಥ ಕೂಡ ಮಾಡ್ಕೊಂಡಿದ್ರು. ಅವರು ಬಂಗ್ಲೆ ಕೂಡ ಕೊಡ್ಸಿದ್ರಂತೆ. ಇದಾದ ಮೇಲೆ ಯಶ್ ಚೋಪ್ರಾ ಜೊತೆ ಫ್ರೆಂಡ್ಶಿಪ್ ಆಯ್ತು. ಆಗ ರಮೇಶ್ ಇವರನ್ನ ಬ್ರೇಕಪ್ ಮಾಡ್ಕೊಂಡ್ರು. ನಂತರ ಯಶ್ ಚೋಪ್ರಾ ಸಂಬಂಧ ಕೂಡ ಮುರಿದು ಬಿದ್ದ ಮೇಲೆ ಫಿಲ್ಮ್ ಮೇಕರ್ ರಾಜ್ ಸಿಂಬು ಮೇಲೆ ಲವ್ ಆಯ್ತಂತೆ. ಆದ್ರೆ ರಾಜ್ ಸಿಂಬು ಮದುವೆ ಆಗಿದ್ರಿಂದ ಇವರನ್ನ ಮದುವೆ ಆಗಲಿಲ್ಲ. ಇದೇ ನೋವಲ್ಲಿದ್ದಾಗ ನಿರ್ದೇಶಕ ಅಶೋಕ್ ತಾಕೇರಿ ಅವರ ಜೊತೆ ಮದುವೆ ಮಾಡ್ಕೊಂಡ್ರು. ಇಬ್ರು ಮಕ್ಕಳು ಕೂಡ ಇದ್ರು. ಆದ್ರೆ ಇವರಿಬ್ರು ನಡುವೆ ದೊಡ್ಡ ಭಿನ್ನಾಭಿಪ್ರಾಯ ಬಂದು ಬ್ರೇಕಪ್ ಆಯ್ತಂತೆ. ಅದಾದ ಮೇಲೆ ಗಂಡನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಹಾಂಗ್ಕಾಂಗ್ ಉದ್ಯಮಿಯಾದ ಕಿಕೋ ಅವರ ಜೊತೆ ಅಫೇರ್ ಇಟ್ಕೊಂಡ್ರು. ಅದು ಕೂಡ ಗೊತ್ತಾಗ್ತಿದ್ದಂತೆ ಪತಿ ಅಶೋಕ್ ಬ್ರೇಕಪ್ ಮಾಡ್ಕೊಂಡ್ರು. ಕೊನೆಗೆ ಅವರು ಒಂಟಿಯಾಗಿ ಉಳ್ಕೊಂಡ್ರು.